ಎಲ್ಲ ಕಾರ್ಯಕರ್ತರಿಗೆ ಪಾರ್ಟಿಯ ಅಧಿಕಾರ ಕೊಡುವಂಥ ಕಾರ್ಯಕ್ರಮನ ನಮ್ಮ ನೆಚ್ಚಿನ ಅಧ್ಯಕ್ಷರಂತ ಹರೀಶ್ ರೆಡ್ಡಿಯವರು, ರಾಜಶೇಖರ್ ರೆಡ್ಡಿಯವರು, ಭಾರತಕ್ಕ ಅವರು ಎಲ್ಲರೂ ಇವತ್ತು ಭಾಳ ವಿಜೃಂಭಣೆಯಿಂದ ವಿಶ್ವಾಸದಿಂದ ಪಾರ್ಟಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ದಿನ ಬನ್ನೇರುಘಟ್ಟದಲ್ಲಿ ಏನು ನಾವು ಜವಾಬ್ದಾರಿ ಘೋಷಣಾ ಪತ್ರವನ್ನು ಕೊಟ್ಟರೆ ನಮ್ಮ ನೆಚ್ಚಿನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಹಂಚಿದ್ದೇವೆ. ಹೊಸದಾಗಿ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಪಕ್ಷದ ಬಲವರ್ಧನೆಗೆ ಎಲ್ಲ ಕೂಡ ಶ್ರಮ ಹಾಕಲಿ ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ. ಎಲ್ಲರನ್ನ ಒಟ್ಟಾಗಿ ವಿಶ್ವಾಸವಾಗಿ ತಗೊಂಡು ಮುಂದಿನ ಸಂಘಟನೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಸಂಘಟನೆ ಗಟ್ಟಿ. ನಮ್ಮ ಗ್ರಾಮಾಂತರ ಮಂಡಲದಲ್ಲಿ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪರ ನೇತೃತ್ವದಲ್ಲಿ ಏನು ಈ ಮಂಡಲದಲ್ಲಿ ನಾವು ಸಂಘಟನೆ ಮಾಡಬೇಕಾಗಿತ್ತು, ಅದಕ್ಕೆ ಒತ್ತು ಕೊಟ್ಟು ಎಲ್ಲ ಪದಾಧಿಕಾರಿಗಳು ಇವರು ಹಿಂದುಳಿದ ವರ್ಗ, ಮಹಿಳಾ ಮೋರ್ಚಾ, SC ಮೋರ್ಚಾ ಹಾಗೂ ಮಂಡಲದಲ್ಲೆಲ್ಲ ಸಂಘಟನೆ ಮಾಡಿ ಈಗ ಎಲ್ಲರಿಗೂ ಹಂಚಿಕೆ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿದ್ದೀವಿ ಸಂಘಟನೆ ಒತ್ತುಗೋಸ್ಕರ. ಭಾರತೀಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಮತ್ತು ಅವರ ತಂಡ ಇವತ್ತು ಅವರ ಜವಾಬ್ದಾರಿ ನಿರ್ವಹಣೆಯನ್ನು ಇವತ್ತು ಅವರಿಗೆ ನೀಡಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ಅಂತಕ್ಕಂಥ ಎಲ್ಲ ಜನಾಂಗ, ಎಲ್ಲ ವಿಧಗಳ ಎಲ್ಲ ಕಾರ್ಯಕರ್ತನ ಬೂತ್ನ ಕಟ್ಟಕಡೆಯ ಕಾರ್ಯಕರ್ತನನ್ನು ಮುಟ್ತಕ್ಕಂಥ ಸರ್ವ ಜನಾಂಗವನ್ನು ಮುಟ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಎಲ್ಲರಿಗೂ ಸಹ ಜವಾಬ್ದಾರಿಯನ್ನು ಹಂಚಲಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರವನ್ನು ಮುಂದೆ ತರ್ತಕ್ಕಂಥ ನಿಟ್ಟಿನಲ್ಲಿ ಬೂತ್ಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ, ಅದೇ ರೀತಿ ಈಗ ಇಡೀ ಚರ್ಚೆ ಆಗ್ತಿರ್ತಕ್ಕಂಥ SIRನ ಬಗ್ಗೆ ಸಹ ಇವತ್ತು ಚರ್ಚೆ ಆಗಿದೆ. ಅದನ್ನು SIRಗಳಲ್ಲಿ ಸಹ ಜಾಗೃತವಾಗಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪಕ್ಷದ ಪರವಾಗಿ ಇದರ ಬಗ್ಗೆ ತಾವು ತಮ್ಮ ಮತ ಪರಿಷ್ಕರಣೆ ಸಂದರ್ಭದಲ್ಲಿ ತಾವು ಒತ್ತು ಕೊಟ್ಟು ತಾವು ಇದಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಬೇರೆ ರಾಜ್ಯದ, ಬೇರೆ ದೇಶಗಳ ಮತದಾರರು ಇದಕ್ಕೆ ಸೇರ್ಪಡೆ ಆಗದಂತೆ ನಿಮ್ಮ ಬೂತ್ಗಳಲ್ಲಿ ನೋಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಮೂಲಕ ನೀಡ್ತಾ ಇದ್ದೇನೆ. ಗ್ರಾಮಾಂತರ ಮಂಡಲ ಇವತ್ತು ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳ ಅಧಿಕಾರ ಘೋಷಣೆಯನ್ನು ಮಾಡಿದ್ದೀವಿ. ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಮಂಡಲದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಬಲಪಡಿಸ್ತೀವಿ ಅಂತೇಳಿ SC ಮೋರ್ಚಾ ಕಡೆಯಿಂದ ನಾವು ಶಾಸಕರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ನರೇಂದ್ರ ಮೋದಿ ಅವರು 12 ವರ್ಷ ಸಾಧನೆ 12 ವರ್ಷವನ್ನು ಅಧಿಕಾರ ಪೂರ್ಣಗೊಳಿಸಿ ಈಗ ವಿಕಸಿತ ಭಾರತ ಕಡೆಗೆ ಅವ್ರೇನು ಕನಸಿದೆ ಅದ್ರ ಜೊತೆಗೆ ನಾವು ಕೈ ಜೋಡಿಸಿ ಬಲಪಡಿಸ್ತೀವಿ ಅಂತೇಳಿ ನಾನು ಈ ಮುಖಾಂತರ ನಾನು ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗದ OBC ಮೋರ್ಚಾದ ಅಧ್ಯಕ್ಷರಾಗಿ ನನ್ನ MLA ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹಿಂದುಳಿದ ತಂಡವನ್ನು ಕಟ್ಟಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಓಡಾಡಿ ನನ್ನ ಪಕ್ಷವನ್ನು ಬಲಿಷ್ಠ ಪಕ್ಷವನ್ನಾಗಿ ಮಾಡಿ ಏನು MLA ಅವರು ಏನು ಇದು ನಮಗೇನು ಡೈರೆಕ್ಷನ್ ಕೊಡ್ತಾರೆ ಅದರಂತ ಕೆಲಸ ಮಾಡಿ ಪಕ್ಷವನ್ನು ಮುಂದೆ ತರಿಸ್ತೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿ ಅವರು 12ನೇ ವರ್ಷವನ್ನು ಪೂರೈಸಿ 13ನೇ ವರ್ಷಕ್ಕೆ ಕಾಲಿಟ್ಟು ಮುಂದೆ ವಿಶ್ವದ ಗುರು ಆಗಿ
ಏನು ದೇಶವನ್ನು ವಿಶ್ವದ ಮಟ್ಟಿಗೆ ತಗೊಂಡು ಹೋಗೋದಕ್ಕೆ ವಿಶ್ವದ ಗುರುವಾಗಿ ಮುಂಚೂಣಿ ದೇಶವನ್ನಾಗಿ ಮಾಡಲಿಕ್ಕೆ ಏನು ಪಣ ತೊಟ್ಟಿದ್ದಾರೋ ಈ ಪಕ್ಷದಲ್ಲಿ BJP ಭಾರತೀಯ ಜನತಾ ಪಕ್ಷದಲ್ಲಿ ಕಟ್ಟಾಳಾಗಲಿ ದುಡಿತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ದಕ್ಷಿಣ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ BJP ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನನ್ನು ಒಂದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಪಾರ್ಟಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಅಣ್ಣವರು ಹಾಗೂ ಹಾಲಿ ಅಧ್ಯಕ್ಷರಾದ ಹರೀಶ್ ಅಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ M ಕೃಷ್ಣಪ್ಪಣ್ಣನವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾಗಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನನ್ನ ಮುಂಚೆ ನಾನು ಯುವ ಮೋರ್ಚಾ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿರ್ತೇನೆ. ನನ್ನ ಕೆಲಸವನ್ನು ಗುರುತಿಸಿ ಶಾಸಕರು ನಮಗೆ ಯುವ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಈ ಜವಾಬ್ದಾರಿಯನ್ನು ನಾವು ಉತ್ತಮವಾಗಿ ನಿಭಾಯಿಸಿಕೊಂಡು ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗೂ ನನಗೆ ಈ ಜವಾಬ್ದಾರಿ ಸಿಗಲು ಸಹಾಯ ಮಾಡಿದಂಥ ಎಲ್ಲ ಗಣ್ಯರಿಗೂ, ನಮ್ಮ ಮುಖಂಡರಿಗೂ ಹಾಗೂ ನಮ್ಮ ಭಾಗದ ಶಾಸಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇದಾಗಿ ಎಲ್ಲ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗಳಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಕೃಷ್ಣಪ್ಪನವರಿಗೆ, ಈ ಕ್ಷೇತ್ರದ ಶಾಸಕರು, ಅವರಿಗೆ ಇನ್ನೂ ಒಳ್ಳೆಯ ಶಕ್ತಿ ತುಂಬಲಿ ಮತ್ತು ನರೇಂದ್ರ ಮೋದಿಯವರ ಆಶಾಭಾವನೆಗಳಿಗೆ ನಮ್ಮೆಲ್ಲರ ಒಂದು ಶಕ್ತಿ ಅವರಿಗೆ ಕೊಡೋಣ ಅಂತ ಈ ಕ್ಷೇತ್ರದ ಒಳ್ಳೆಯ ಅಭಿವೃದ್ಧಿನ ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮಗೆ ಯನ್ನಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರು ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಈ ಜವಾಬ್ದಾರಿಗೆ ಭಾರತೀಯ ಜನತಾ ಪಾರ್ಟಿನ ಮತ್ತೆ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ ಮಾಡಬೇಕು ಅಂತ ಹೇಳಿದ್ರು. ಬೆಂಗಳೂರು ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರನ್ನಾಗಿ OBC ಹಿಂದುಳಿದ ವರ್ಗದ ಉಪಾಧ್ಯಕ್ಷನಾಗಿ ನಮ್ಮ ಮಾನ್ಯ ಶಾಸಕರು ಆಯ್ಕೆ ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಹರೀಶ್ ರೆಡ್ಡಿ ಅಣ್ಣವರು ಹಾಗೂ ನಮ್ಮ ಯನ್ನಾಗರ ಗ್ರಾಮ ಪಂಚಾಯತಿಯ ಎಲ್ಲ BJP ನಾಯಕರುಗಳು, ಕಾರ್ಯಕರ್ತರುಗಳು ಪ್ರತಿಯೊಬ್ಬರ ಆಶೀರ್ವಾದದಿಂದ ಇವತ್ತು ನನಗೆ ಈ ಪಕ್ಷ ಹುದ್ದೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಿ ಪಾರ್ಟಿ ಮುಂದಿನ ದಿನ ಅಧಿಕಾರಕ್ಕೆ ಬರುವಂಥ ನನ್ನ ಸಂಪೂರ್ಣ ಮನಸ್ಸು ಕೆಲಸ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಕ್ಕೆ ಬರ್ತೀನಿ. ಜವಾಬ್ದಾರಿ ಹೆಚ್ಚಿದೆ, ಎಲ್ಲ ಕೆಲಸಗಳು ಸಂಘಟನೆಗಳು ಯಾವ ರೀತಿ ಸರ್? ಈಗ ಇನ್ನು ನಮ್ಮದು ಗ್ರಾಮ ಪಂಚಾಯತಿ ಕೂಡ ಅಪ್ಗ್ರೇಡ್ ಆಗೋ ಮೂಮೆಂಟಲ್ಲಿದೆ. ಅಪ್ಗ್ರೇಡ್ ಆಗಿ ಮೋಸ್ಟ್ಲಿ ಪುರಸಭೆ ಆಗುತ್ತೆ, ನಗರಸಭೆ ಆಗುತ್ತೆ, ಏನು ಡಿಸಿಷನ್ ತಗೊಳ್ಳೋದು ಗೊತ್ತಿಲ್ಲ. ಹಾಗೂ SIR ಕೂಡ ಬಂದಿದೆ. ಅದ್ರ ಜೊತೆಯಲ್ಲಿ BLO ಆಗಿ ಒಂದು ಪಕ್ಷದ ಕಡೆಯಿಂದ ನೇಮಕ ಪತ್ರ ಪಡೆದುಕೊಂಡು ಈ ಏನು ಓಟುಗಳಿದ್ದಾವೆ ಅವನ್ನೆಲ್ಲ ಡಿಲೀಟ್ ಮಾಡಿಸಿ ಪ್ರಾಮಾಣಿಕವಾದ ಮತಗಳನ್ನ ಚುನಾವಣೆಯಲ್ಲಿ ಹಾಕೋದ್ರ ರೀತಿಯಲ್ಲಿ ಪ್ರಯತ್ನ ಪಟ್ಟು ಪಕ್ಷನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರ್ತೀವಿ. ಈಗ ನಿಮ್ಮ ಕಣ್ಮುಂದೆ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಸಮಸ್ಯೆಗಳಿತ್ತಂತ, ಅದೇ ಉದಾಹರಣೆ. ಆದ್ದರಿಂದ SIRನ ಯಾರೂ ಲಘುವಾಗಿ ತಗೊಳ್ದಿರಾ ಪಕ್ಷ ಸಂಘಟನೆಗೆ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಪ್ರತಿಯೊಂದು ಇನ್ನೇನು ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಕಡೆಯಲ್ಲೂ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮಂಡಲ ಒಂದು ಪೇರೆಂಟ್ಸ್ ಬಾಡಿಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ಈ ಒಂದು ಮುಂದಿನ ಬರುವ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಕೆಲಸ ಮಾಡೋಂಥ ಅವಕಾಶ ಕೊಟ್ಟಿದ್ದಾರೆ. ನಾವು ಇಲ್ಲಿ ಯನ್ನಾಗರ ಗ್ರಾಮ ಪಂಚಾಯತಿಯ ಒಂದು ಸದಸ್ಯರಾಗಿ ಮತ್ತು ತಾಲೂಕು ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ನಿಷ್ಠಾವಂತರಿಗೆ ಒಂದು ಅವಕಾಶಗಳನ್ನು ಕೊಟ್ಟು ಎಲ್ಲರನ್ನೂ ನಾವು ನಿಷ್ಠಾವಂತರನ್ನ ನಮ್ಮ ಮತಪಟ್ಟಿಯಲ್ಲಿ ಸೇರಿಸ್ಕೊಂಡು ಬೇರೆಯವರು ಭ್ರಷ್ಟರಿದ್ದಾರೆ ಅವ್ರನ್ನೆಲ್ಲ ಭ್ರಷ್ಟರು ಅಂತಂದರೆ ಬೇರೆ ಹೊರಗಡೆಯಿಂದ ಬಂದಂಥ
ಮತಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವ್ರನ್ನ ಒಂದು ದುರಾಡಳಿತ ಮಾಡ್ತಾ ಇರೋದನ್ನೆಲ್ಲ ತೆಗೆಸಿ ಒಳ್ಳೆಯ ಉತ್ತಮವಾದ ಒಂದು ಆಡಳಿತನ ನಡೆಸಬೇಕು ಅಂತ ಹೇಳಿ ನಮಗೆ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಈ ಒಂದು ಮಂಡಲದ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೂ ಮತ್ತು ಮಂಡಲ ಅಧ್ಯಕ್ಷರಾದ ಹರೀಶ್ ರೆಡ್ಡಿ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತು